ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವಾಯಂ ಆಯಿತು ಮಲ್ಲಪ್ಪ ಜೋದರಾತ್ಮೇಲೆ. ರೈತರ ಸಂಕಟ, ಅವ್ರ ಬಡತನ, ಮಾರ್ಕೆಟ್ ಇಲ್ಲದ್ದು, ದಿನತ್ತು ಒದ್ದಾಟ, ಯಾರ ಮುಂದೆ ಹೇಳೋದು ಈ ಗೋಳ? ಎಲ್ಲರೂ ರೈತರ ಹೆಸರು ಹೇಳಿ ರಾಜಕೀಯ ಮಾಡೋರನ್ನ ದೇಶದ ಬೆನ್ನೆಲುಬು ರೈತ ಅಂತೇಳಿ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸ ನಿರಂತರ ಕಳೆದ ದಶಕಗಳಿಂದ ಸ್ವತಂತ್ರ ಸಿಕ್ಕಾಗಿನಿಂದಲೂ ಮೊದಲೂ ಸಹ ಇತಿಹಾಸದಲ್ಲಿ ಏನಾದರೂ ಅತ್ಯಂತ ಹೆಚ್ಚು ಶೋಷಣೆಗೊಳಗಾಗಿದ್ದರೆ ಅದು ರೈತ. ಇದರಲ್ಲಿ ಎರಡು ಮಾತೇ ಇಲ್ಲ. ರೈತ ಅಲ್ಲಿ ತನ್ನ ಬಡತನದಿಂದ ಭೂಮಿ ಸಾಕಷ್ಟು ಇರ್ಬೋದು, ಮತ್ತು ಒಂದು ಕಾಲಕ್ಕೆ ನೀರಿಲ್ಲದ್ದು ಅಥವಾ ರಾಜತ್ವ ಪ್ರಭುತ್ವ. ಇವತ್ತು ರಾಜತ್ವ ಇಂಡೈರೆಕ್ಟ್ ಅದ ಇಲ್ಲ. ಇವತ್ತು ಸಹಿತ ರೈತ ನಿಜವಾದ ಬಡ ರೈತ DCC ಬ್ಯಾಂಕಿನ ಡೈರೆಕ್ಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂದರೆ ದುಡ್ಡಿದ್ದವ್ರು ವ್ಯವಹಾರ ಆಗಿಬಿಟ್ಟದೆ. ಇವತ್ತು ಯಾರ ಕೈಯಲ್ಲದಪ್ಪ ಇದು ಹೆಸರಿಗೆ ರೈತ, ಅದೆಲ್ಲರೂ ಕೋಟ್ಯಾಧಿಪತಿಗಳನ್ನ. ಇವತ್ತು ಯಾವ ಡೈರೆಕ್ಟರ್ ಕಡಿಮೆ ಇದ್ದಾರೆ ಇವರ DCC ಬ್ಯಾಂಕ್. ಇದೊಂದು ಅಲ್ಲ, ಇಡೀ ಕರ್ನಾಟಕದಿಲ್ಲ, ಹೆಚ್ಚು ಕಡಿಮೆ ಡೈರೆಕ್ಟರ್ಸ್ಗಳೆಲ್ಲರೂ ಅನುಕೂಲಸ್ಥರು. ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿರ್ತಾರೆ, ಮತ್ತೊಂದು ಮಾಡ್ಕೊಂಡಿರ್ತಾರೆ, MLAಗಳಿರ್ತಾರೆ, MLAಗಳ ಮಕ್ಕಳು ಇರ್ತಾರೆ. ಇವ್ರು ಬಿಟ್ಟರೆ ಮತ್ತಾರೂ ಇಲ್ಲ. ಹೀಗಾಗಿ ಅವ್ರಿಗೆ ನಿಜವಾದ ರೈತನ ಸಂಕಟ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜೊಲ್ಲೆಯವರು ಇರ್ಬೋದು, ಹಿಂದೆ ರಮೇಶ್ ಕತ್ತಿಯವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಮಗದೊಬ್ಬರು ಇರ್ಬೋದು, ಇವನು ನಮ್ಮ ಲಕ್ಷ್ಮಣ ಸೌದಿಯವರು ಇರ್ಬೋದು. ಹೌದು, ರೈತರ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ, ಒಳ್ಳೆ ತಿಳುವಳಿಕೆ ಅದ, ಜ್ಞಾನಿಗಳಿದ್ದಾರೆ, ಇದರಲ್ಲಂತೂ ಎರಡು ಮಾತ್ರ ಇಲ್ಲ, ಅದನ್ನು ನಾವು ಅಲ್ಲಿಗಿಡೋದಿಲ್ಲ. ಆದರೆ ನಿಜವಾಗಿಯೂ ರೈತಗೆ ಮಾರ್ಕೆಟ್ ಕೊಡುವಲ್ಲಿ ಮಾತ್ರ ಇವ್ರು ಯಾರೂ ಪ್ರಯತ್ನ ಮಾಡಿಲ್ಲ. ಹೌದು, ಲಾಭ ಮಾಡಿ ತೋರಿಸಿದ್ದಾರೆ. 600 ಕೋಟಿ 800 ಕೋಟಿ, ಈಗ 1000 ಕೋಟಿ ಮಾಡ್ತಾರೆ, 10,000 ಕೋಟಿ ಮಾಡ್ತಾರೆ. ಆದರೆ ಈ ಲಾಭ DCC ಬ್ಯಾಂಕ್ ಆಯಿತು, ಅಡ್ಡಿ ಇಲ್ಲ. ಆದರೆ ಅದ್ರ ಉಪಯೋಗ ಯಾರಿಗೆ? ಆ ರೈತಗೆಲ್ಲ ಸಾಲ ಕೊಡೋ ಪರಿಸ್ಥಿತಿ ಬಂದಾಗ ಶೂನ್ಯ ಬಡ್ಡಿ ಮೇಲೆ ಏನು ನಬಾರ್ಡೋ ಅಥವಾ ಸರ್ಕಾರ ಹೇಳ್ತದೋ ಅಷ್ಟರ ಮೇಲೆ 40,000 ಕೊಡ್ತದೆ, ಮುಂದಿಲ್ಲ. ಹೋಗ್ರಿ, ಇವತ್ತು ಸಾಕಷ್ಟು ಕಿಮ್ಮತ್ತಾಗ್ತಾ ಇದೆ ಭೂಮಿ. ಕಬ್ಬಿಗೋ ಮತ್ತವ ಬೆಳೆಗೋ 1 ಎಕರೆಗೆ ₹1,00,000 ಸಾಲ ಕೊಡೋದ್ರಲ್ಲಿ ಏನು ಆಗ್ತದೆ ತೊಂದರೆ? ಯಾಕಂದರೆ ಇವತ್ತು ಅನೇಕ ರೈತರ ಪಾಪ ಅವ್ರ ಕಾಗದ ಪತ್ರ ಸರಿಯಾಗಿರೋದಿಲ್ಲ, ಖರ್ಡ್ ಆಗಿರೋದಿಲ್ಲ, ಬೇರೆ ಬೇರೆ ಡಿವೈಡ್ ಆಗಿರೋದಿಲ್ಲ, ಪಿತ್ರಾದಾಸ್ತಿ ಯಾವ ರೀತಿ ಇರ್ತದೆ ಹಂಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಭಾಳಷ್ಟು ರೈತರು. ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಮಾಡಿ ಬರೋರು ಅದರಲ್ಲಿ ಸ್ವಲ್ಪ ಬುದ್ಧಿವಂತರು ಬರ್ತಾರೆ. ಅವರಲ್ಲಿ ಮೆಂಬರ್ ಆಗ್ತಾ ಇರ್ತಾರೆ, ಒಂದಿಷ್ಟು ಅನುಕೂಲಸ್ಥರಿರ್ತಾರೆ, ಲಕ್ಷ ಎಷ್ಟೋ ಮತ್ತೂ ಇರ್ತಾರೆ ಅಂಥವ್ರು ಅಲ್ಲೇ PKPS ಸದಸ್ಯರಾಗ್ತಾರೆ. ಆ ಸದಸ್ಯರಿದ್ದಂಥವರು ಈ ಡೈರೆಕ್ಟರ್ನ ಆಯ್ಕೆ ಮಾಡ್ತಾರೆ. ಡೈರೆಕ್ಟರ್ಗಳಂತೆ ಕೋಟ್ಯಾಧೀಶರು. ವಿಶೇಷವಾಗಿ ಲೋನ್ ಯಾರಿಗೆ ಕೊಡ್ತಾರಪ್ಪ ಇವರೆಲ್ಲ DCC ಬ್ಯಾಂಕ್ ಅಂದ್ರೆ ಮ್ಯಾಕ್ಸಿಮಮ್ ಸಕ್ರಿ ಫ್ಯಾಕ್ಟ್ರಿ ಒಳಗೆ ಕಮರ್ಷಿಯಲ್ ಪರ್ಪಸ್ ಅದಕ್ಕೆ ಕೊಡ್ತಾರೆ, ಲಾಭ ಮಾಡಿ ತೋರಿಸ್ತಾರೆ, ವಸೂಲಿ ಮಾಡ್ತಾರೆ, ಅಡ್ಡಿ ಇಲ್ಲ. ಇನ್ನು ಕೆಲವೊಮ್ಮೆ ಏನಾಗಿಬಿಡ್ತದಪ್ಪ ಅಂತಂದ್ರೆ ಸಾಲ ಬಿಟ್ಟಿರೋದಿಲ್ಲ, ಕಬ್ಜನೂ ಇದು ಆಗಿರೋದಿಲ್ಲ, ಅದನ್ನು ಮತ್ತೆ ಸಾಲ ಕೊಡ್ತಿರ್ತಾರೆ. ಅವು ಆಗಿದ್ದಾವೆ, ಘಟನೆ ಸಾಕಷ್ಟು ಆಗ್ತಾಯಿದ್ದಾವೆ. ಆದರೆ ರೈತರಿಗೆ ಸಾಲ ಕೊಡೋದು ಬರ್ತಪ್ಪ ಅಂತಂದ್ರೆ 40,000. ಯಾವ ರೈತನ ಹೆಸರು ಹೇಳ್ಕೊಂಡು ಅವನ ನೆಲೆಗಟ್ಟಿನಲ್ಲೇ ತಾನು